ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ನಾನಿವತ್ತು ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕೋದಂತ ಹೇಳ್ಕೊಡ್ತಿದ್ದೀನಿ. ಚೈನ್ ಸ್ಟಿಚ್ ಎಲ್ಲ ಸೇಮ್ ಪ್ರೊಸೀಜರ್ ಆಗಿರುತ್ತೆ, ಆದರೆ ಥ್ರೆಡ್ ಮಾತ್ರ ಚೇಂಜ್ ಇರುತ್ತೆ. ಓಕೆ, ನೀವು ಜರಿ ಥ್ರೆಡ್ಡಲ್ಲಿ ಸಿಂಗಲ್ ಥ್ರೆಡ್ಡಲ್ಲಿ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಅಲ್ವಾ, ಇವತ್ತಿಂದ ಸಿಲ್ಕ್ ಥ್ರೆಡ್ಡಲ್ಲಿ ಡಬಲ್ ಥ್ರೆಡ್. ಓಕೆ, ಸಿಲ್ಕ್ ಥ್ರೆಡ್ ಯಾವಾಗಲೂ ಡಬಲ್ ಥ್ರೆಡ್ಡೇ ತೊಗೊಳ್ಬೇಕು. ಸೇಮ್ ಕಲರು 2 ಥ್ರೆಡ್ ತೊಗೊಳ್ಳಿ. ಸಿಂಗಲ್ ಪೀಸಿಂದ ಆಗೋದಿಲ್ಲ, ನಿಮಗೆ 2 ಥ್ರೆಡ್ ತೊಗೋಬೇಕಾಗತ್ತೆ. ಈ ಥರ ಎಣ್ಣಾಟ್ ಹಾಕ್ಕೊಳ್ಳಿ. ಮತ್ತು 40 ನಂಬರ್ ನೀಡಲ್ ತೊಗೊಳ್ಳಿ, ತುಲಿಪ್ ಜಪಾನ್. ಓಕೆ, ನೀವು ಐರನ್ ನೀಡಲಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡೋದಾದರೆ ಐರನ್ ನೀಡಲ್ ತೊಗೊಳ್ಳಿ, ಅಥವಾ ತುಲಿಪ್ ಜಪಾನಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡೋದಾದರೆ ಅದು 40 ನಂಬರ್ ತೊಗೊಳ್ಳಿ. ಮತ್ತು ನೀವು ಸಿಲ್ಕ್ ಥ್ರೆಡಲ್ಲಿ ಪ್ರಾಕ್ಟೀಸ್ ಮಾಡುವಾಗ ದೊಡ್ಡ ದೊಡ್ಡ ಚೈನ್ ಹಾಕ್ಕೊಳ್ತಾ ಹೋಗಬೇಕು ಫಸ್ಟ್. ಓಕೆ, ನಿಮಗೆ ಗೊತ್ತಾಗುತ್ತೆ ಆವಾಗ. ನೋಡಿ, ಈ ಥರ 2 ಥ್ರೆಡ್ ತೊಗೊಂಡಿರ್ತೀರಲ್ವ, ಸ್ವಲ್ಪ ಜಾಗ್ರತೆಯಿಂದ ಹ್ಯಾಂಡ್ಲ್ ಮಾಡಬೇಕು. ನೀವು ಜಾಗ್ರತೆಯಿಂದ ಮಾಡಲಿಲ್ಲ ಅಂದರೆ ದಾರ ಕಟ್ಟಾಗುತ್ತೆ, ಅದು ಎಳೆ ಬಿಟ್ಕೊಳ್ಳುತ್ತೆ, ಹಿಂಜು ಹೋಗುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನೋಡಿ, ಸ್ವಲ್ಪ ದೊಡ್ಡದಾಗಿ ಚೈನ್ ಸ್ಟಿಚ್ ಹಾಕೋದನ್ನು ಹೇಳ್ಕೊಡ್ತೀನಿ. ಆ ಥರ ಚೈನ್ ಸ್ಟಿಚ್ಚು ಸೇಮ್ ಪ್ರೊಸೀಜರು. ಅದೇ ಥರ ನೀಡಲ್ನ 90 ಡಿಗ್ರಿಯಲ್ಲಿ ಚುಚ್ಚಿಬಿಟ್ಟು ಉಲ್ಟ ತಿರುಗಿಸ್ಬಿಟ್ಟು ದಾರನ ಈ ಕಡೆ ಎಳ್ಕೋಬೇಕು. ಮೇಲೆ ಬರುವಾಗ ದಾರನ ಕೆಳಗಿಂದ ಮೇಲೆ ಹುಕ್ಕಿಂದ ತೆಗೆಯುವಾಗ ನಿಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಸ್ಬಿಟ್ಟು, ನಿಮಗೆ ಅನ್ನೋಕ್ಕಿಂತ ಚೈನ್ ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆಯೋ ಆ ಡೈರೆಕ್ಷನಿಗೆ ಮೇಲೆ ಬರುವಾಗ ಆಪೋಸಿಟ್ ತಿರುಗಿಸ್ಬಿಟ್ಟು ಈ ಕಡೆ ದಾರನ ಎಳ್ಕೋಬೇಕು. ಓಕೆ, ನೋಡಿ, ಈ ಥರ ದೊಡ್ಡದಾಗಿ ಚೈನ್ ಹಾಕ್ತಾಯಿದ್ದೀನಿ. ಅದೇ ಥರ ಪ್ರಾಕ್ಟೀಸ್ ಮಾಡಿ. ನಿಮಗೆ ಎಣ್ಣಾಟನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಪ್ರೀವಿಯಸ್ ವೀಡಿಯೋದಲ್ಲಿದೆ, ಪ್ಲೇಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದೇ ಥರ ಪ್ರತಿ ಡಿಸೈನಿಗೂ ಎಣ್ಣಾಟ್ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ಥರ ಎಣ್ಣಾಟ್ ಹಾಕ್ಕೊಂಡು ಡಿಸೈನ್ನ ಕ್ಲೋಸ್ ಮಾಡ್ಕೊಳ್ಳಿ. ತುಂಬ ಜಾಗ್ರತೆಯಿಂದ ಮಾಡಿ, ಆಯಿತಾ. ಫಸ್ಟು ದೊಡ್ಡದಾಗಿಯೇ ಪ್ರಾಕ್ಟೀಸ್ ಮಾಡಿ. ಈಗ ಸೆಕೆಂಡ್ ಲೈನಲ್ಲಿ ಚಿಕ್ಕದಾಗಿ ಹಾಕೋದು ಹೇಳ್ಕೊಡ್ತೀನಿ. ನೋಡಿ, ಈ ಥರ ಸ್ಮಾಲಾಗಿ ಚೈನ್ ತೊಗೊಬೇಕು. ನೀವು ಮುಂದೆ ಡಿಸೈನಿಗೆಲ್ಲ ಚೈನ್ ಯಾವಾಗಲೂ ಚಿಕ್ಕದಾಗಿಯೇ ಇರಬೇಕು, ದೊಡ್ಡದು ಎಲ್ಲ ಡಿಸೈನಿಗೆ ಉಪಯೋಗ ಬರಲ್ಲ, ಕೆಲವೊಂದಕ್ಕೆ ಮಾತ್ರ ಅಂತ ಅಗತ್ಯ. ಕೆಲವೊಂದು ಡಿಸೈನು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಇರುತ್ತೆ, ಆದರೆ ಚೈನ್ ಸ್ಟಿಚ್ ಯಾವಾಗಲೂ ಚಿಕ್ಕದಾಗಿ ಇರಬೇಕು. ಈ ಥರ ಚಿಕ್ಕದಾಗಿ ಚೈನ್ ಹಾಕ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ಆದಷ್ಟು ನೀವು ಚೈನ್ ಸ್ಟಿಚ್ಚನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಚೈನ್ ಸ್ಟಿಚ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಸ್ಟಿಚ್ಚೇ ನಿಮಗೆ ಮೇನ್ ಸ್ಟಿಚ್ಚು. ಆಮೇಲೆ ಬಾಕಿ ಸ್ಟಿಚ್ಚೆಲ್ಲ ನೀವು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಚೈನ್ ಸ್ಟಿಚ್ ನಿಮಗೆ ಎಲ್ಲ ಡಿಸೈನಿಗೂ ನಿಮಗೆ ಚೈನ್ ಸ್ಟಿಚ್ ಬೇಕೇ ಬೇಕು. ಅದಕ್ಕೆ ಚೈನ್ ಸ್ಟಿಚ್ಚನ್ನು ಸಿಲ್ಕ್ ಥ್ರೆಡ್ಡಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲ ನನ್ನ ಚಾನಲ್ನ 1 by 1 ವೀಡಿಯೋ ಹಾಕ್ತಾ ಇರ್ತೀನಿ ಚಾನಲ್ನಲ್ಲಿ. ಕ್ಲಾಸಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಹಾಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಆವಾಗಲೇ ಚೆನ್ನಾಗಿ ಕೈ ಕೂತ್ಕೊಳ್ಳೋದು. ಮನೆಯಲ್ಲೇ ಲೇಡೀಸಿಗೆ ಇದೊಂದು ವರ್ಕ್ ಫ್ರಮ್ ಹೋಮ್ ಇದ್ದಾಗೆ. ಮಕ್ಕಳು ಎಲ್ಲ ಇರುವಾಗ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗದೇ ಇದ್ದವರಿಗೆಲ್ಲ ಮನೆಯಲ್ಲಿಯೇ ದುಡಿಮೆ ಮಾಡ್ಬೋದು ಇದರಲ್ಲಿ. ಆದರೆ ಡಿಸೈನೆಲ್ಲ ಚೆನ್ನಾಗಿ ಮಾಡೋ ಹಾಗೆ, ಫಿನಿಷಿಂಗೆಲ್ಲ ಚೆನ್ನಾಗಿ ಕೊಟ್ಟರೆ ನೀವು ಟೈಲರ್ ಶಾಪ್ನವ್ರ ಹತ್ರ ಎಲ್ಲ ಹೋಗಿಬಿಟ್ಟು ಆರ್ಡ್ರ್ ತೊಗೊಂಡು ಬಂದು ಮನೇಲಿ ಮಾಡ್ಬೋದು. ನೋಡಿ, ಈ ಥರ ಸ್ಮಾಲಾಗಿ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಓಕೆ, ಆ ಕಡೆದು ದೊಡ್ಡ ಚೈನ್ ಹಾಕಿದ್ದೀನಿ, ಈ ಕಡೆ ಲೈನಲ್ಲಿ ಚಿಕ್ಕ ಚೈನ್ ಹಾಕಿದ್ದೀನಿ. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡಿ ನೋಡಿ, ಇಲ್ಲಾಂದರೆ ರಿವೈಂಡ್ ಮಾಡಿ ಇನ್ನೊಂದು ಸತಿ ನೋಡಿ. ನೋಡಿ, ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮನೇಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೆ ಬೇಗ ಕಲ್ತ್ಕೊಳ್ಬೋದು. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಬಾಯ್.